ಅಂತೂ ಇಂತೂ ನಮ್ಮ ಹಾರಕನಾಳಲ್ಲಿ ಇಷ್ಟು ದಿನ ಆದರೂ ಮಳೆ ಬರಲಿದ್ದಕ್ಕೆ ಗ್ರಾಮ ದೇವತೆಯಾದ ಮಲಿಯಮ್ಮನ ಪಲ್ಲಕ್ಕಿ ಉಣಿಸಿದ್ರು. ನಮ್ಮ ಗ್ರಾಮದ ರೈತ ಬಾಂಧವರೆಲ್ಲ ಮಳೆ ಇಲ್ಲದೆ ಬೆಳೆ ಹಾಳಾಗುತ್ತಿರುವುದನ್ನು ನೋಡಿ ಕಂಗಾಲಾಗಿ ಕೊನೆಗೆ ದೈವಶಕ್ತಿಯ ಮೊರೆ ಹೋಗಿ ದೇವರನ್ನೇನು ಹೊಣಿಸಿದ್ರು. ಆದರೆ ಆ ದೇವರು ಮಳೆಯನ್ನು ಬರಿಸಿ ನಂಬಿಕೆಯನ್ನು ಉಳಿಸ್ಕೊಂತ ಅಥವಾ ಇಲ್ಲ ಅನ್ನೋದನ್ನ ತಿಳ್ಕೊಬೇಕಪ್ಪ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿಯ ಕದರ್ ಕನ್ನಡಿಗ, ಮಾತಲ್ಯ ಬಾರಿಸೋಣ ಕನ್ನಡದ ಡಮರುಗ ಅಂತ ಹೇಳ್ತಾ, ನಿಮಗೆ ಗೊತ್ತಿದ್ದಂಗ ಕೇವಲ ನಮ್ಮೂರಾಗ ಮಾತ್ರ ಅಲ್ಲ, ಕರ್ನಾಟಕದ ಹಲವಾರು ಜಿಲ್ಲೆ ಒಳಗ ಈ ವರ್ಷ ನೆಟ್ಟಗೆ ಮಳಿನ ಬಂದಿಲ್ಲ. ಹಾಗಾಗಿ ರೈತರ ಪರಿಶ್ರಮಕ್ಕೆ ತಕ್ಕಂಗ ಬೆಳೆ ಬೆಳೆಕತ್ತಿಲ್ಲ ಅನ್ನೋದು ತುಂಬಾ ಬೇಸರದ ಸಂಗತಿ, ಮತ್ತೆ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಅದಕ್ಕೆ ನೋಡಮಟ ನೋಡಿ ಕೊನೆಗೆ ಮಳಿ ಬರ್ಲಿಲ್ಲದಕ್ಕ ನಮ್ಮ ಹಾರಕನಾಳು ಗ್ರಾಮಸ್ಥರು, ಹಾರಕನಾಳು ಸಣ್ಣ ತಾಂಡ, ಹಾರಕನಾಳು ದೊಡ್ಡ ತಾಂಡದ ಗ್ರಾಮಸ್ಥರು, ರೈತ ಬಾಂಧವರೆಲ್ಲರೂ ಸೇರಿ ಗ್ರಾಮ ದೇವತೆಯಾದ ಶ್ರೀ ಮಲಿಯಮ್ಮ ದೇವಿಯ ಮೊರೆ ಹೋಗಿ ಪಲ್ಲಕ್ಕಿಯನ್ನು ಮಾಡಿಸಿದ್ರು. ಹೇಳ್ದಂಗೆ ಹಾರ್ಕನಾಳ್ ಸಣ್ಣ ತಾಂಡ, ಹಾರ್ಕನಾಳ್ ದೊಡ್ಡ ತಾಂಡ ಎಲ್ಲ ಅಡ್ಡಾಡ್ಕೊಂಡು ಕೊನೆಗೆ ನಮ್ಮೂರಿಗೆ ಬಂತು. ದೇವ್ರು ನೋಡ್ಸಿವಿ ಇನ್ನು 2 ದಿನದೊಳಗೆ ಮಳೆ ಆಕತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಏನತ್ತಪ್ಪ ಅಂದ್ರೆ ಕೊನೆವರೆಗೂ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ. ಹೇಳ್ದಂಗ ಕೊನೆಗೆ ಊರೆಲ್ಲ ಅಡ್ಡಾಡ್ಕೊಂಡು ಗುಡಿ ದಿಂಸಕಂತಂದು ಪಲ್ಲಕ್ಕಿ ತಗೊಂಡು ಗುಡಿಗೆ ಹೊರಟ್ರು. ಅಂತೂ ದೇವ್ರನ್ನ ಗುಡಿ ದಿಂಸಕತ್ತಿದ್ರು. ಈ ಕಡೆಗೆ ನಮ್ಮ ಹುಡುಗರು ನಾನು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡೋದು ನೋಡಿದ್ರೆ ಇವರೇ ನಮ್ಮ ದೇವ್ರ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಅನ್ಸಕತ್ತಿತ್ತು. ಯಾಕಪ್ಪ ಅಂದ್ರೆ ಇವರ ನಿಷ್ಕಲ್ಮಶ ಹೃದಯಕ್ಕೆ, ಪ್ರೀತಿ ಪ್ರೋತ್ಸಾಹಕ್ಕೆ ಸಾಯೋವರೆಗೂ ಚಿರಋಣಿಯಾಗಿರ್ತೀನಿ. ಅದಕ್ಕೆ
ಅಂತೂ ದೇವ್ರನ್ನ ಗುಡಿ ತುಂಬಿಸಿದ್ರು, ಆದ್ರೆ ಮಳಿ ಬರ್ತತಿಲ್ಲ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿತ್ತು. ಆದ್ರೆ ನಮ್ಮೂರಿನ ಜನ ಮೂಢನಂಬಿಕೆಯನ್ನು ಬಿಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು ಮಲೆ ಮುನ್ನಡೆಸಿದ್ಕೆ ಪ್ರಕೃತಿ ವಿಸ್ಮಯದಿಂದ ದೇವ್ರ ಮೇಲಿನ ನಂಬಿಕೆಯಿಂದ ಇಂತೂ ದೇವ್ರು ನೋಡಿಸಿ ಒಂದೇ ದಿನಕ್ಕೆ ಮಳಿ ಬಂತು. ಅದಕ್ಕೆ ಬಹಳ ಖುಷಿ ಆಯಿತು, ಅದಕ್ಕೆ ಇಲ್ವಾಗಿ ಮಾಡಿದೆ. ಇಂತೂ ಗ್ರಾಮ ದೇವತೆ ಮೇಲಿನ ನಂಬಿಕೆಯಿಂದ ಇಂಪಾರ್ಟೆಂಟ್ ಆಗಿ ಪ್ರಕೃತಿ ವಿಸ್ಮಯದಿಂದ ನಮ್ಮೂರಲ್ಲಿ ಮಳೆ ಬಂತು. ನಿಮ್ಮೂರಲ್ಲಿ ಬಂತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.